ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದು ವಿಷಯ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಅಥವಾ ಆ ಥರದ್ದು ಏನಾದ್ರು ಒತ್ತಡಗಳಿತ್ತು? ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬ ಕೆಲಸಗಳಿತ್ತು ಅಂತ ಒಂದು ಮಾತಿದೆ. ಏನಾದ್ರು ಹೇಳಿದ್ರೆ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ, ಅವ್ರ ತಮ್ಮನ ಕೈಲಿ ಹೇಳ್ಕೊಳೋರು. ಯಾರಾದರೂ ಆಫೀಸರ್ಸ್ ಏನಾದ್ರು ಅಂದಿದ್ರು ಅಂತಂದ್ರೆ ಇದೇ ಟೈಮಿಗೆ ಬರಬೇಕು ಆ ರೀತಿ? DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು ಅಂತ. ಹೋಗ್ತದ ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದು ವಿಷಯ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಅಥವಾ ಆ ಥರದ್ದು ಏನಾದ್ರು ಒತ್ತಡಗಳಿತ್ತು? ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬ ಕೆಲಸಗಳಿತ್ತು ಅಂತ ಒಂದು ಮಾತಿದೆ. ಏನಾದ್ರು ಹೇಳಿದ್ರೆ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ, ಅವ್ರ ತಮ್ಮನ ಕೈಲಿ ಹೇಳ್ಕೊಳೋರು. ಯಾರಾದರೂ ಆಫೀಸರ್ಸ್ ಏನಾದ್ರು ಅಂದಿದ್ರು ಅಂತಂದ್ರೆ ಇದೇ ಟೈಮಿಗೆ ಬರಬೇಕು ಆ ರೀತಿ? DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು ಅಂತ. ಹೋಗ್ತದ ಬೇಡಮ್ಮ ನಾಳೆಗೆ ಹೋಗಿವಿ ಅಂತ ಹೇಳಿದ್ಕು ಬಿಡಲಿಲ್ಲ ಆಟೋದ್ಲು. ನಿಮಗೆ ಎಷ್ಟು ಗಂಟೆ ಗೊತ್ತಾಯ್ತದು ವಿಷಯ? 8:30 9 ಗಂಟೆಗೆ ಗೊತ್ತಾಯ್ತು ನಮಗೆ. ನೀವು ಹೋಗಿದ್ರಮ್ಮ ಜಾಗಕ್ಕೆ? ಒತ್ತಡ ಅಂದರೆ ಟೈಮಿಂಗ್ ಕರೆಕ್ಟಾಗಿ ಬರಬೇಕು ಅಥವಾ ಆ ಥರದ್ದು ಏನಾದ್ರು ಒತ್ತಡಗಳಿತ್ತು? ಎಲೆಕ್ಷನ್ SIR ಆಗ್ತಿರೋದ್ರಿಂದ ತುಂಬ ಕೆಲಸಗಳಿತ್ತು ಅಂತ ಒಂದು ಮಾತಿದೆ. ಏನಾದ್ರು ಹೇಳಿದ್ರೆ ಆ ಥರ? ಮಗಳು ನನ್ನ ಹತ್ರ ಏನು ಹೇಳ್ತಿರ್ಲಿಲ್ಲ, ಅವ್ರ ತಮ್ಮನ ಕೈಲಿ ಹೇಳ್ಕೊಳೋರು. ಯಾರಾದರೂ ಆಫೀಸರ್ಸ್ ಏನಾದ್ರು ಅಂದಿದ್ರು ಅಂತಂದ್ರೆ ಇದೇ ಟೈಮಿಗೆ ಬರಬೇಕು ಆ ರೀತಿ? DC ಹೇಳೋರು ಕಣಮ್ಮ ಅಂತ ಹೇಳ್ತಿದ್ರು. ರಾತ್ರಿ 10:30 ಬಂದಿದ್ರು. ಅಮ್ಮ ಬೆಳಿಗ್ಗೆ ಎದ್ದೊಳಗೆ ಹೋಗ್ಬೇಕು ನಾನು ಅಂತ. ಹೋಗ್ತದ